ಶ್ರೀಗುರುಬ್ರಹ್ಮರುದ್ರಾಂ ದತ್ತಾತ್ರೇಯಾಯ ನಮಃ. ಓಂ ಐಂ ಹರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ. ಎಲ್ಲ ಧರ್ಮಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ಸಾಕಷ್ಟು ದಿನಗಳಿಂದ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಕಾರಣಾಂತರದಿಂದ. ಇನ್ನು ಮುಂದೆ ಪ್ರತಿನಿತ್ಯ ನಿಮ್ಮ ಮುಂದೆ ಸರಳ ಪರಿಹಾರಗಳು ಹಾಗೆ ಗುರುನಾಥರ ಸೇವಾ ಕೈಂಕರ್ಯಗಳ ವಿಚಾರಗಳನ್ನು, ಧರ್ಮದ ವಿಚಾರಗಳನ್ನು ತಿಳಿಸ್ತಾ ದತ್ತಧಾರೆ ಕಾರ್ಯಕ್ರಮದಲ್ಲಿ ದತ್ತನ ಕೃಪೆಯನ್ನು ನಿಮ್ಮೆಲ್ಲರಿಗೂ ಪ್ರಾರ್ಥನೆ ಮಾಡುವಂತಹ ಕಾರ್ಯಕ್ರಮ ಪ್ರತಿನಿತ್ಯ ಬರ್ತಾ ಇರುತ್ತೆ. ಎಲ್ಲರೂ ನೋಡಿ ಅದರಂತೆ ಆಚರಿಸಿ ನಿಮ್ಮ ಸಂಕಷ್ಟಗಳ ಪರಿಹಾರವನ್ನು ಮಾಡಿಕೊಡಿ ಅಂತ ಕೂಡ ತಿಳಿಸ್ತಾ ಇದ್ದೀನಿ. ಮೊದಲನೇದಾಗಿ ಈಗಾಗಲೇ ನಾವು ಜ್ಯೇಷ್ಠ ಮಾಸ, ನಿಜ ಜ್ಯೇಷ್ಠ ಮಾಸದ ಬಹುಳ ಅಂದರೆ ಕೃಷ್ಣ ಪಕ್ಷದ ಚತುರ್ಥಿ ಪಂಚಮಿಯ ದಿನದಲ್ಲಿ ನಾವಿದ್ದೀವಿ. ಇನ್ನು ಕೆಲವೇ ದಿನಗಳಲ್ಲಿ ಗುರುಪೌರ್ಣಿಮಾ ಮಹೋತ್ಸವ, ಈ ಜುಲೈ ತಿಂಗಳ 29ನೇ ತಾರೀಕು ಆಷಾಢ ಶುದ್ಧ ಪೌರ್ಣಮಿ, ವ್ಯಾಸ ಪೌರ್ಣಮಿ, ಗುರುಪೌರ್ಣಮಿ ಅಂತ ಹೇಳಿ ಕರಿತೀವಿ. ಆ ಪವಿತ್ರವಾದ ದಿನದ ಬಗ್ಗೆ 2-3 ದಿನಗಳು ಮಾಹಿತಿಯನ್ನು ಕೊಟ್ಟು ಆನಂತರ ಒಳ್ಳೊಳ್ಳೆಯ ವಿಚಾರಗಳನ್ನು ತಿಳಿಸ್ತಾ ಹೋಗ್ತೀನಿ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ನಾನನಾಥನು ನೀನು ನಾಥನು ನಾನ ಶಾಶ್ವತ ನೀನು ಶಾಶ್ವತ ನಾನು ನಿಜಸುತ ನೀನು ವರಪಿತ ಬಂಧು ವರ್ಗಗಳು ಜ್ಞಾನಹೀನನು ನಾನು ಸಮ್ಯಕ್ ಜ್ಞಾನಮೂರುತಿ ನೀನು ಕರುಣದಿ ಜ್ಞಾನ ಮಾರ್ಗವ ತೋರಿ ಶ್ರೀ ರಘುರಾಮ ರಾಮ ರಕ್ಷಿಸು ನಮ್ಮನನ ವರತ. ಈ ಒಂದು ಶ್ಲೋಕದ ಅರ್ಥ ನಿಮಗೆಲ್ಲ ಗೊತ್ತಿರೋ ಅಂಥದ್ದು. ನಾವೇನು ಅನಾಥರ, ನಮಗೆ ಅಪ್ಪ ಇದ್ದಾರೆ, ಅಮ್ಮ ಇದ್ದಾರೆ, ಅಕ್ಕ ಇದ್ದಾರೆ, ಅಣ್ಣ ಇದ್ದಾರೆ, ತಂಗಿ ಇದ್ದಾರೆ, ತಮ್ಮ ಇದ್ದಾರೆ, ಚಿಕ್ಕಪ್ಪ ಇದ್ದಾರೆ, ಚಿಕ್ಕಮ್ಮ ಇದ್ದಾರೆ, ಎಲ್ಲ ಹೇಳ್ತೀವಿ. ಆದರೆ ಮನುಷ್ಯ ಒಂದು ಸಲ ಉಸಿರು ನಿಲ್ತು ಅಂತಂದರೆ ಎಲ್ಲರೂ ಕೂಡ ನಮ್ಮ ದೇಹ ಭಸ್ಮ ಆಗೋವರೆಗೂ ಮಾತ್ರ, ಭಸ್ಮ ಆಗೋದಕ್ಕೆ ಪ್ರಾರಂಭ ಆಗೋವರೆಗೂ ಮಾತ್ರ ನಮ್ಮ ಜೊತೆಯಲ್ಲಿ ಇರ್ತಾರೆ. ಆನಂತರ ನಾವು ಮಾಡಿರುವಂತಹ ಪಾಪ ಪುಣ್ಯಗಳ ಬುತ್ತಿಯನ್ನು ಹೊತ್ಕೊಂಡು ಹೋಗಬೇಕಾಗತ್ತೆ. ಸಾಕಷ್ಟು ಜನ ನನ್ನನ್ನು ಪ್ರಶ್ನೆ ಕೇಳ್ತಾರೆ, ನಮ್ಮ ಮನೆಯಲ್ಲಿ ನಾನು 4ನೇಯವನೋ 5ನೇಯವನೋ, ಉಳಿದವರೆಲ್ಲರೂ ಚೆನ್ನಾಗಿದ್ದಾರೆ, ನನಗೆ ಮಾತ್ರ ಕಷ್ಟ. ನಾವೇನು ಪ್ರಯತ್ನ ಮಾಡೋಕ್ಕೆ ಹೋದರೂ ನಮಗೆ ಹಣ ಒದಗೋದಿಲ್ಲ, ನಮಗೆ ಯಾವುದೇ ಪ್ರಯತ್ನದಲ್ಲಿ ಯಶಸ್ಸು ಸಿಗ್ತಾ ಇಲ್ಲ, ಎಷ್ಟೇ ದೇವರ ಪೂಜೆ ಮಾಡಿದ್ರೂ ನಮಗೆ ಬಲ ಸಿಗ್ತಾ ಇಲ್ಲ, ನಮಗೆ ದೇವರಿದಾನ ಅಂತ ಹೇಳಿ ಪ್ರಶ್ನೆ ಆಗಿಬಿಡುತ್ತೆ. ಇಂಥವ್ರಿಗೆಲ್ಲ ಒಂದು ಸಮಾಧಾನದ ಉತ್ತರ ಕೊಟ್ಟು ಆನಂತರ ಮುಂದೆ ಹೊರಡ್ತೀವಿ. ಪೂರ್ವಾರ್ಜಿತವಾದ ಪ್ರಾರಬ್ಧ ಕರ್ಮಗಳ ಅನುಸಾರವಾಗಿ ಮನುಷ್ಯನ ಜೀವನ, ಮನುಷ್ಯನ ಜನ್ಮ ಬರುತ್ತೆ ಅಂತ ನಮ್ಮ ಪುರಾಣ, ಇತಿಹಾಸ, ವೇದಗಳಲ್ಲಿ ಹೇಳ್ತಾ ಬಂದಿದೆ. ಶತಮಾನಂ ಭವತಿ ಶತಾಯುಃ ಪುರುಷಃ ಶತೇಂದ್ರಿಯ ಆಯುಷ್ಯೇವೇಂದ್ರಿಯೇ ಪ್ರತಿಷ್ಠತಿ ಅಂತ ಮಂತ್ರ ಹೇಳುತ್ತೆ. ನೀನು 100 ವರ್ಷ ಕಾಲ ಬಾಳಪ್ಪ ಅಂತ ಹೇಳುತ್ತೆ. ಆದರೆ ನಾವು 100 ವರ್ಷ ಕಾಲ ಬದುಕಿಲ್ವಾ ಹಿಂದಿನ ಜನ್ಮದಲ್ಲಿ ನಮಗೆ ಗೊತ್ತಿಲ್ಲ. ಕಷ್ಟ ನನಗೆ ಮಾತ್ರ ಬಂದಿದೆ, ನಮ್ಮ ಅಣ್ಣಂಗೆ ಕಷ್ಟ ಬಂದಿಲ್ಲ, ನನ್ನ ತಂಗಿಗೆ ಕಷ್ಟ ಬಂದಿಲ್ಲ, ನಮ್ಮ ಅಕ್ಕಂಗೆ ಕಷ್ಟ ಬಂದಿಲ್ಲ, ನನಗೆ ಮಾತ್ರ ಕಷ್ಟ ಬಂದಿದೆ ಅಂದರೆ ಆ ಜನ್ಮ ಯಾವುದು ಹುಟ್ಟಿರ್ತೀವೋ ಆ ಜನ್ಮದಲ್ಲಿ ನಾವು ಪೆಂಡಿಂಗ್ ಬ್ಯಾಲೆನ್ಸ್ ಇಟ್ಕೊಂಡಿರ್ತೀವಿ ಕೆಲವೆಲ್ಲ. ಅದು ದೈವಿಕವಾದ ವಿಚಾರಗಳಾಗಬಹುದು, ಅಥವಾ ನಮ್ಮ ಸಂಬಂಧಿಕರಲ್ಲಿ ಅಥವಾ ಯಾರಲ್ಲೋ ಹಣ ಪಡೆದೋ ಇನ್ನೊಂದೋ ಮತ್ತೊಂದೋ ಯಾವುದೋ ಒಂದು ಪೆಂಡಿಂಗ್ ಉಳಿಸ್ಕೊಂಡು ಬಂದಿರ್ತೀವಿ. ಕೃಷ್ಣ ಪರಮಾತ್ಮ ಹೇಳ್ತಾನೆ ಅದಕ್ಕೆ, ಪ್ರಾರಬ್ಧಂ ಭುಜ್ಯಮಾನಸ್ಯ ಕಥಂ ಭವತಿ ಹೇ ಪ್ರಭು ಅಂತ ಕೇಳಿದ್ರೆ, ಪ್ರಾರಬ್ಧಂ ಭುಜ್ಯಮಾನೋ ಹಿ ಗೀತಾಭ್ಯಾಸರತಃ ಸದಾ ಅಂತ ಹೇಳ್ತಾನೆ. ಗೀತೆಯನ್ನು ಓದೋದ್ರಿಂದ ನಿನ್ನ ಪ್ರಾರಬ್ಧ ಕರ್ಮಗಳು ನಿವಾರಣೆ ಆಗ್ತಾ ಹೋಗುತ್ತೆ. ಅದರಲ್ಲಿ ಬಹಳ ಮುಖ್ಯವಾಗಿ ಗೀತೆ ಅಂದರೆ ಬರೀ ಭಗವದ್ಗೀತಾ ಅಷ್ಟೇ ಅಲ್ಲ, ಭಗವಂತನಿಂದ ಹೇಳಲ್ಪಟ್ಟಿರತಕ್ಕಂತಹ ಪ್ರತಿಯೊಂದು ವಾಕ್ಯವು ವೇದ, ಶಾಸ್ತ್ರ, ಪುರಾಣ
ಮಹಾಭಾರತ, ರಾಮಾಯಣ ಇತ್ಯಾದಿ ಇತ್ಯಾದಿ ಏನೇನಿದೆಯೋ ಅವೆಲ್ಲವನ್ನು ಗೀತಾ ಅನ್ನೋ ಒಂದು ಪದದಿಂದ ಸಂಬೋಧನೆ ಮಾಡ್ತಾನೆ ಭಗವಂತ. ಈ ಪ್ರಾರಬ್ಧದಲ್ಲಿ ಪುಣ್ಯ ಪಾಪ ಅನ್ನೋದು ಎರಡೂ ಇರುತ್ತೆ. ಪುಣ್ಯ ಮಾಡ್ಕೊಂಡು ಬಂದಿದ್ದರೆ ಸುಖವಾದ ಒಂದು ಜೀವನವನ್ನು ನಡೆಸ್ತಾ ಹೋಗ್ತೀವಿ. ಅದೇ ಪಾಪ ಮಾಡಿ ಹುಟ್ಟಿದರೆ ಅನೇಕ ವಿಧವಾದ ಕಷ್ಟ ಕಾರ್ಪಣ್ಯಗಳನ್ನು, ಸಿಹಿ ತಿಂದರೆ ಬಾಯೆಲ್ಲ ಸಿಹಿ ಆಗ್ತಾ ಇರುತ್ತೆ, ಆದರೆ ಒಳಗಡೆ ಶುಗರ್ ಸ್ಟಾರ್ಟ್ ಆಗೋದು ಯಾರಿಗೂ ಗೊತ್ತಾಗೋದಿಲ್ಲ. ಹಾಗೆ ಮೆಣಸಿನ್ಕಾಯಿ ತಿಂದರೆ ವಿಪರೀತವಾದ ಖಾರ ಆಗಿ ನಾಳೆಯಿಂದ ಮೆಣಸಿನ್ಕಾಯಿ ಮುಟ್ಟೋದು ಬೇಡ ಅನ್ನೋ ಒಂದು ನಿರ್ಧಾರಕ್ಕೆ ಬರ್ತೀವಿ. ಹಾಗೆ ಈ ಪಾಪ ಪುಣ್ಯಗಳನ್ನು ಮಾಡುವಾಗ ಮನುಷ್ಯನ ಮನಸ್ಸಿನ ಸ್ಥಿತಿ ಹೀಗಾದರೆ ಬಹಳ ಒಳ್ಳೆಯದು. ಪಾಪ ಕಾರ್ಯಗಳನ್ನು ಮಾಡೋದು, ಪುಣ್ಯ ಫಲವನ್ನು ಎಕ್ಸ್ಪೆಕ್ಟ್ ಮಾಡೋದು ಬಹಳ ತಪ್ಪಾಗತ್ತೆ. ಅದೇ ಪುಣ್ಯ ಕಾರ್ಯಗಳನ್ನು ಮಾಡ್ತಾ ನಾವೆಲ್ಲವೂ ಕೂಡ ಭಗವಂತನಿಗೆ ಸಮರ್ಪಣೆ ಮಾಡ್ತಾ ಹೋಗ್ತಾ ಇದ್ದಾಗ ನಮ್ಮ ಜೀವನ ಯಾವುದೇ ಏರುಪೇರಿಲ್ಲದೆ ನಡೀತಾ ಹೋಗುತ್ತೆ. ಈಗ ಬಂದ್ಬಿಟ್ಟಿದ್ದೀವಿ, ಜನ್ಮ ಬಂದ್ಬಿಟ್ಟಿದೆ, ನಾವು ಕಷ್ಟಪಡ್ತಾ ಇದ್ದೀವಿ. ಇದಕ್ಕೆ ಪರಿಹಾರ ಏನು? ಹಿಂದಿನ ಜನ್ಮದಲ್ಲಿ ನಾನೇನು ಮಾಡಿದ್ದೆ ಅಂತ ತಿಳ್ಕೊಳ್ಳೋದು ಹೇಗೆ? ಏನೂ ತಿಳ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಕೃಷ್ಣ ಪರಮಾತ್ಮ ಹೇಳ್ತಾನೆ, ಅರ್ಜುನ ಕೇಳ್ತಾನೆ, ಕಷ್ಟದಲ್ಲಿರೋರ್ಗೂ ಸುಖದಲ್ಲಿರೋರ್ಗೂ ಒಂದೇ ಪದದ ಉತ್ತರ ಏನು ಹೇಳ್ತೀಯ ಅಂದರೆ, ಈ ಸಮಯ ಹೀಗೆ ಇರೋದಿಲ್ಲ, ಈ ಸಮಯ ಕಳೆದು ಹೋಗುತ್ತೆ. ಅದು ಸುಖವಾಗಿದ್ದರೂ ಕೂಡ ಸತ್ಯ, ಕಷ್ಟದಲ್ಲಿದ್ದರೂ ಕೂಡ ಸತ್ಯ. ಆ ಕಷ್ಟ ಇರೋರಿಗೆ ಮುಂದೆ ಸುಖ ಬರುತ್ತೆ ಅನ್ನೋ ಸೂಚನೆ, ಹಾಗೆ ಸುಖದಲ್ಲಿರೋರಿಗೆ ಮುಂದೆ ಕಷ್ಟ ಬಂದಾತು ಅನ್ನೋ ಎಚ್ಚರಿಕೆಯನ್ನು ಕಾಲ ಸಮಯಕ್ಕೆ ಕರೆಕ್ಟಾಗಿ ಕೊಡ್ತಾ ಇರುತ್ತೆ. ಇಂತಹ ಒಂದು ವಿಚಾರವನ್ನು ನಾವು ತಿಳ್ಕೊಳ್ತಾ ಹೋಗಬೇಕಾದ್ರೆ ನಾವು ಬಹಳ ಮುಖ್ಯವಾಗಿ ಗುರುವಿನ ಒಂದು ಸೇವೆಯನ್ನು ಮಾಡೋದು ಬಹಳ ಮುಖ್ಯವಾಗುತ್ತೆ. ಗುರು ಸೇವೆ ಅತಿ ದುರ್ಲಭ, ಹುಲು ಮಾನವ ಗುರು ಸೇವೆ ಅತಿ ದುರ್ಲಭ ನಾನನಾಥನು. ಅದಕ್ಕೆ ಮೊದಲೇ ಈ ಶ್ಲೋಕ ಹೇಳಿದೆ, ನಾವು ಅನಾಥರಾಗಿದ್ದೀವಪ್ಪ, ನಮಗೆ ಬೇರೆ ಏನೂ ಗೊತ್ತಿಲ್ಲ, ನೀನೊಬ್ಬನೇ ನಮಗೆ ದಿಕ್ಕು ಅಂತ ಹೇಳಿ ಗುರುವನ್ನು ನಂಬಿದ್ರೆ ನಮ್ಮ ಜೀವನ ಸರಿಯಾದ ಮಾರ್ಗದಲ್ಲಿ ನಡೆಯೋದಕ್ಕೆ ಸಹಕಾರಿಯಾಗ್ತಾನೆ ಭಗವಂತ. ದೇವರೇ ಇಲ್ವಾ ಅಂತಂದರೆ ದೇವರು ನಮ್ಮೊಳಗಡೆನೇ ಇದ್ದಾನೆ. ನಾವು ಅದನ್ನು ಅರ್ಥ ಮಾಡ್ಕೋಬೇಕು. ನಾವು ಅವನ ಭಾಷೆಯನ್ನು ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಕಲಿಬೇಕು. ಆ ಕಲಿಕೆಯನ್ನು ಕೊಡೋರು ಯಾರಪ್ಪ ಅಂತಂದರೆ ಗುರುನಾಥರು. ಆ ಗುರು ದತ್ತಾತ್ರೇಯರನ್ನು ನಾವು ಸೇವೆ ಮಾಡೋದರಿಂದ ನಮ್ಮ ಜೀವನ ಅನ್ನೋದು ಒಂದು ಪಾಠಶಾಲೆ ಆಗ್ತಾ ಹೋಗುತ್ತೆ. ಆ ಪಾಠಶಾಲೆಯಲ್ಲಿ ಪ್ರತಿನಿತ್ಯ ಒಂದೊಂದು ರೀತಿಯಾದ ಮಾರ್ಗದರ್ಶನ ಸಿಗ್ತಾ ಹೋಗುತ್ತೆ. ಆಗ ನಮ್ಮಲ್ಲಿರತಕ್ಕಂತಹ ಭಗವಂತನ ದಿವ್ಯ ಚೈತನ್ಯ ಶಕ್ತಿಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅಂತಹ ಒಂದು ವಿಶೇಷವಾದ ಕಾರ್ಯಕ್ರಮ ಗುರು ಪೂರ್ಣಿಮಾ ಮಹೋತ್ಸವ. ಗುರು ಸೇವೆಯನ್ನು ಮಾಡೋದರಿಂದ ಜಾತಕವನ್ನು ವಿಮರ್ಶೆ ಮಾಡೋದು ಬಿಟ್ಟು ನಮ್ಮ ಜೀವನವನ್ನು ವಿಮರ್ಶೆ ಮಾಡ್ಕೊಳ್ಳೋಕ್ಕೆ ಪ್ರಾರಂಭ ಮಾಡೋಣ. ಹೇಗೆ ಜೀವನವನ್ನು ವಿಮರ್ಶೆ ಮಾಡ್ಕೊಳ್ಳೋದು? ಕಷ್ಟ ಬಂದಾಗ ಕುಗ್ಗದೆ, ಸುಖ ಬಂದಾಗ ಹಿಗ್ಗದೆ, ಸದಾಕಾಲ ನಮ್ಮ ತಲೆಯ ಮೇಲೆ ಗುರುಪಾದ ಇದೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಜೀವನವನ್ನು ನಡೆಸುವಂತಹದ್ದು ಬಹಳ ವಿಶೇಷವಾಗಿರ್ತಕ್ಕಂತಹ ಒಂದು ಪದ್ಧತಿ ಅಂತ ಹೇಳಿದ್ರೆ ಅತಿಶಯೋಕ್ತಿ ಅಲ್ಲ. ಅನ್ಯ ಮಾತುಕತೆಗಳಿಗೆ ಅವಕಾಶ ಕೊಡೋದೇ ಬೇಡ. ಅವರೇನೋ ಹೇಳ್ತಾರೆ, ಇವರೇನೋ ಹೇಳ್ತಾರೆ, ಮತ್ತೊಂದು ಮಗದೊಂದು, ನನ್ನ ಧರ್ಮ ಅಲ್ಲ, ನಂದು ಇದಲ್ಲ, ನಮಗೆ ಬೇಡ. ನಮ್ಮ ಹಿರಿಯರು ಏನು ಮಾಡಿಕೊಟ್ಟಿದ್ದಾರೆ ಅದನ್ನು ಅನುಸರಣೆ ಮಾಡ್ತಾ ಹೋಗೋಣ. ನಮ್ಮ ಹಿರಿಯರು ಮಾಡಿರೋದು ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಾದರೆ ಗುರುದತ್ತನ ಸೇವೆಯನ್ನು ಮಾಡ್ತಾಯಿದ್ರೆ, ದತ್ತಾತ್ರೇಯರ ಸೇವೆಯನ್ನು ಮಾಡ್ತಾಯಿದ್ರೆ, ರಾಧೋ ಬ್ರಹ್ಮ ಮಧ್ಯೇರ್ವಿಷ್ಣುರಂತ್ಯದೇವ ಸದಾಶಿವ ಮೂರ್ತಿತ್ರಯ ಸ್ವರೂಪಾಯ ದತ್ತಾತ್ರೇಯ ನಮೋಸ್ತುತೆ. ಆ ದತ್ತನನ್ನು ನಾವು ಪ್ರಾರ್ಥನೆ ಮಾಡ್ತಾಯಿದ್ರೆ ನಮ್ಮ ಪೂರ್ವಾರ್ಜಿತವಾದ ಪ್ರಾರಬ್ಧ ಕರ್ಮಗಳು ಯಾವುದು ಸ್ಟಾಕ್ ಇದೆಯೋ ಅದನ್ನು ರಿಲೀಸ್ ಮಾಡೋದಕ್ಕಾಗಿ ಬ್ರಹ್ಮನ ರೂಪದಲ್ಲಿದ್ದಾನೆ. ಹಾಗೆ ಇವತ್ತು ನಮ್ಮ ಜೀವನವನ್ನು ನಡೆಸೋದಕ್ಕಾಗಿ ವಿಷ್ಣುವಿನ ರೂಪದಲ್ಲಿದ್ದಾನೆ. ಮುಂದೆ ನಮ್ಮ ಜೀವನ ಹೋಗಿ ಒಂದು ದಡ ಮುಟ್ಟೋದಕ್ಕಾಗಿ ಶಿವನಾಗಿ ನಮ್ಮ ಜೊತೆಯಲ್ಲಿ ಬರ್ತಾ ಇರ್ತಾನೆ. ಮೂರೂ ರೂಪದಲ್ಲಿರತಕ್ಕಂತಹ, ಮೂರೂ ಏಕೀಭವಿಸಿ ಇರತಕ್ಕಂತಹ ರೂಪ ದತ್ತನ ದಿವ್ಯ ಮಂಗಳ ರೂಪ. ಅಂತಹ ದತ್ತನನ್ನು ನಾವು ಪ್ರಾರ್ಥನೆ ಮಾಡ್ತಾ ಇದ್ದರೆ ನಮ್ಮ ಜೀವನ ಅನ್ನೋದು ಜಗದುತ್ಪತ್ತಿಕರ್ತೆ ಚ ಸ್ಥಿತಿ ಸಂಹಾರ ಹೇತವೆ ಭವಪಾಶ ವಿಮುಕ್ತಾಯ ದತ್ತಾತ್ರೇಯಮಹಂ ಭಜೆ. ಭವಪಾಶ ಅನ್ನೋದು ಆಟೋಮೆಟಿಕ್ಕಾಗಿ ನಿವೃತ್ತಿ ಆಗ್ತಾ ಹೋಗುತ್ತೆ. ಅದು ಕಷ್ಟ,
ನನಗೆ ದುಡ್ಡಿಲ್ಲ, ನನಗೆ ಸಾಲ, ನನಗೆ ಮನೆ ಇಲ್ಲ, ನನಗೆ ಕಾರಿಲ್ಲ, ನನಗೆ ಮದುವೆ ಆಗಿಲ್ಲ, ನನಗೆ ಮಕ್ಕಳಾಗಿಲ್ಲ, ನನಗೆ ಜ್ವರ, ನನಗೆ ಕಾಲು ನೋವು, ಇವೆಲ್ಲ ಒಂದು ಭವಪಾಶ ಅನ್ನೋದರಲ್ಲಿ ಒಂದು ಸಣ್ಣ ಸಣ್ಣ ದಾರದ ಎಳೆಗಳಷ್ಟೆ. ಆ ದಾರದ ಎಳೆಗಳನ್ನು ಸುಮ್ಮನೆ ಹೀಗಂದರೆ ಸಾಕು ದತ್ತ ಬಿಡಿಸ್ಕೊಂಡು ಹೋಗ್ತಾ ಇರುತ್ತೆ. ಆದರೆ ನಾವು ಮಾಡಬೇಕಾಗಿರೋದೇನಪ್ಪ ಅಂತಂದರೆ ಸದಾಕಾಲ ಅವನ ಸೇವೆಯನ್ನು ಮಾಡುವಂತಹ ಒಂದು ನಿಶ್ಚಲವಾದ ಸಂಕಲ್ಪ. ನೀನು ನನ್ನಿಂದ ಸೇವೆ ಮಾಡಿಸ್ಕೋಬೇಕಪ್ಪ ಅಂತ ಮಾತ್ರ ಅವನನ್ನು ಕೇಳಬೇಕು, ಬಿಟ್ಟು ನಾನು ದಿನ ಬೆಳಗ್ಗೆ ದತ್ತನ ಸೇವೆ ಮಾಡ್ತೀನಿ ಅಂತಂದರೆ ಅಲ್ಲೇ ಕತ್ರಿ ಹಾಕ್ಬಿಡ್ತೀನಿ. ನಾನು ಅನ್ನೋದು ದತ್ತನ ಬಳಿಗೆ ಬರಬಾರ್ದು. ಎಲ್ಲ ನೀನು, ಎಲ್ಲವೂ ನಿನ್ನಿಂದ ಅಂತ ಹೇಳಿ ಮಾಡಿ ಪೂಜೆ ಮಾಡಿದ್ದಾದಮೇಲೆ ಕೂಡ ಅದಕ್ಕೆ ತತ್ಸತ್ ಬ್ರಹ್ಮಾರ್ಪಣಮಸ್ತು ಅಂತ ಹೇಳು ಅಂತಾರೆ. ನಾನೇನು ಮಾಡ್ತಾಯಿದ್ದೀನಿ ಅದೆಲ್ಲವೂ ನಿನಗೆ ಅಂತ ಹೇಳಿ ಸಮರ್ಪಣೆ ಮಾಡು. ಅಂತಹ ಒಂದು ವಿಶೇಷವಾದ ಸೇವಾ ಕೈಂಕರ್ಯ ಜುಲೈ 29 ಆಷಾಢ ಶುದ್ಧ ಪೌರ್ಣಮಿಯ ದಿನ ದತ್ತಾತ್ರೇಯರಿಗೆ ವಿಶೇಷವಾದ ಸೇವಾ ಕೈಂಕರ್ಯಗಳು, ದತ್ತಾತ್ರೇಯ ಮೂಲಮಂತ್ರ ಹೋಮಾದಿಗಳು ಎಲ್ಲವೂ ನಡೆಯುತ್ತೆ. ಒಂದೊಂದೇ ದಿನ ಒಂದೊಂದು ಸೇವೆ, ಯಾವ ಸೇವೆ ನಡೆಯುತ್ತೆ ಅನ್ನೋದನ್ನು ಕೂಡ ತಿಳಿಸ್ತೀನಿ. ಈಗಲಿಂದಲೇ ನಿಮ್ಮ ಕೆಲಸ ಕಾರ್ಯಗಳು, ಬುಧವಾರ ಬಂದಿದೆ, ವರ್ಕಿಂಗ್ ಡೇ ಬಂದುಬಿಟ್ಟಿದೆ, ನಾವು ಏನು ಮಾಡೋದು ಅಂತ ಇವಾಗಲಿಂದನೇ ಯೋಚನೆ ಮಾಡಿ ಸಾಧ್ಯವಾದಷ್ಟು ಅವತ್ತಿನ ದಿನ ಬಿಡುವು ಮಾಡಿಕೊಂಡು ದತ್ತನ ಸಾನ್ನಿಧ್ಯಕ್ಕೆ ಬಂದು ದತ್ತನ ಸೇವಾ ಕೈಂಕರ್ಯದಲ್ಲಿ ಮಿಂದು ಧನ್ಯರಾಗಿ ಅಂತ ಹೇಳಿ ತಿಳಿಸ್ತಾ ಇದ್ದೀನಿ. ದತ್ತನ ಸೇವೆಯಿಂದ ನಿಮ್ಮ ಸಕಲ ಸಂಕಷ್ಟಗಳು ನಿವಾರಣೆ ಆಗೋದರಲ್ಲಿ ಸಂದೇಹವೇ ಇಲ್ಲ. ಯಾವ್ಯಾವ ರೀತಿಯಾದ ಸೇವೆಯನ್ನು ಮಾಡಬೇಕು, ನೀವು ಮನೆಯಲ್ಲಿ ಏನು ಮಾಡಬೇಕು ಅನ್ನೋದನ್ನು ಕೂಡ ಈಗಾಗಲೇ ಸಾಕಷ್ಟು ಹೇಳ್ಕೊಡ್ತಾ ಬಂದಿದ್ದೀನಿ, ಇನ್ನೂ ಹೇಳ್ತಾ ಇರ್ತೀನಿ. ನಮ್ಮ ಗುರುಗಳು ಹೇಳಿಕೊಟ್ಟಿರೋದು ಪ್ರತಿಯೊಂದು ವಿಚಾರಗಳನ್ನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ಅದರಂತೆ ಮಾಡಿ ನಿಮ್ಮ ಸಂಕಷ್ಟಗಳನ್ನು ನಿವಾರಣೆ ಮಾಡಿಕೊಂಡು ಕೃತಾರ್ಥರಾಗಿ ಅಂತ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ. ಓಂ ಶಾಂತಿ ಶಾಂತಿ ಶಾಂತಿ. ಸದ್ಗುರೋ ದಿವ್ಯಚರಣಾರವಿಂದಾರ್ಪಣಮಸ್ತು.